ಇವನ್ ಎಸ್ಪೆಷಲಿ ಈಗೆಲ್ಲ 18 ವರ್ಷ ಆಗದ ತಡ ಹಾಸ್ಟೆಲಿಂದ ಹೊಟ್ಟು ಹೋಗುವಂಥದ್ದು, ಮನೆಯಿಂದ ಹೊಟ್ಟು ಹೋಗುವಂಥದ್ದು ಕಾಯ್ತಾ ಇರ್ತವೆ. ಯಾಕೆ ಕೊನೆ ಕೇಳಿ ನೋಡಿ, ಕಾಮನ್ ರೀಸನ್, ನನಗೆ ನನ್ನ ಕುಟುಂಬದಲ್ಲಿ ತಂದೆಯಿಂದ ಪ್ರೀತಿ ಸಿಗ್ಲಿಲ್ಲ, ತಾಯಿಯಿಂದ ಪ್ರೀತಿ ಸಿಗ್ಲಿಲ್ಲ, ನನ್ನ ಅಣ್ಣ ತಮ್ಮದಿಂದ ಪ್ರೀತಿ ಸಿಗ್ಲಿಲ್ಲ, ಅದಕ್ಕೋಸ್ಕರ ಇವನ್ ಬಂದ್ಬಿಟ್ಟು ಪ್ರೀತಿ ಕೊಟ್ಬಿಟ್ಟ, ನನ್ನ ಹೃದಯಕ್ಕೆ ಬಾಣ ಹಾಕ್ಬಿಟ್ಟ, ವಾಪಸ್ ಹೇಳಿದ್ರೆ ನನ್ನ ಹೃದಯನ ಹರಿದೋಗ್ತದೆ, ನನ್ನ ಕತೆ ಮುಗಿದೋಗ್ತದೆ ಅಂತೇಳಿ ಇವನ್ ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡ್ಕೊಬಿಟ್ಟೆ. 100ಕ್ಕೆ 80-90% ಹೆಣ್ಮಕ್ಳು ಕೊಡುವಂತ ಉತ್ತರ ಇದು. ಪ್ರೀತಿ ಸಿಗ್ಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ಕ್ರೈಸ್ತ ಮಕ್ಕಳಾಗಿ ನಿಮಗೆ ನಾನು ಹೇಳ್ತೇನೆ, ಲೋಕದ ಮಕ್ಕಳಿಗಲ್ಲ, ಕ್ರೈಸ್ತ ಮಕ್ಕಳಾಗಿ ನಿಮಗೆ ಪ್ರಿಯರೇ, ನಿಮ್ಮ ತಂದೆ ಪ್ರೀತಿಯಲ್ಲ ಅಥವಾ ನಿಮ್ಮ ತಾಯಿ ಪ್ರೀತಿಯಲ್ಲ, ಗಾಡ್ ಈಸ್ ಲವ್. ದೇವರು ಪ್ರೀತಿಯಾಗಿದ್ದಾರೆ. ಹಲೋ, ಪ್ರೀತಿಗೆ ಮೂಲ ದೇವರಾಗಿದ್ದಾರೆ. ನೀವು ದೇವರ ಮಗುವಾಗಿರೋದ್ರಿಂದ ನೀವು ಯಾರಿಂದಲೂ ಕೂಡ ಪ್ರೀತಿನ ಅಪೇಕ್ಷಿಸಬಾರ್ದು. ನಿಮ್ಮ ತಂದೆಯಿಂದ ಆಗ್ಲಿ, ತಾಯಿಯಿಂದ ಆಗ್ಲಿ, ನಿನ್ನ ಗಂಡನಿಂದ ಆಗ್ಲಿ, ಹೆಂಡತಿಯಿಂದ ಆಗ್ಲಿ, ನಿಮ್ಮ ಮಕ್ಕಳಿಂದ ಆಗ್ಲಿ, ಯಾರಿಂದಲೂ ಪ್ರೀತಿಯನ್ನು ನಿರೀಕ್ಷಿಸಬಾರ್ದು. ಪ್ರೀತಿಗೆ ಮೂಲ ನಿಮ್ಮ ಡ್ಯಾಡಿ ಆಗಿದ್ದಾರೆ. ಅವ್ರು ನಮ್ಮ ಲವರ್, ನಾವು ಬಂದು ಅವ್ರ ಲವ್ವಿ. ಅವರಿಂದ ಮಾತ್ರ ಪ್ರೀತಿಯನ್ನು ಸ್ವೀಕರಿಸಿಕೊಂಡು ನಾವೆಲ್ಲರಿಗೂ ಪ್ರೀತಿಯನ್ನು ಹರಿಸುವಂತಹ ಪ್ರೀತಿಯಾಗಿ ಮಾರ್ಪಾಡಾಗಬೇಕು. ಇನ್ನು ಕೂಡ ಯಾರು ಪ್ರೀತಿ ಕೊಡ್ತಾ ಇಲ್ಲ ಅಂತ ಹೇಳೋದಲ್ಲ, ನಾನು ಇನ್ಯಾವ ಪ್ರಿಯರೇ ಪ್ರೀತಿಯನ್ನು ಹರಿಸುವಂತ ಮಗನಾಗಿ ಜೀವಿಸುವಂಥದ್ದು. ಹಲೋ, ಅರ್ಥ ಆಗ್ತದ್ಯಾ? ಪ್ರಭು ಯೇಸು ದ್ರಾಕ್ಷ ಬಳ್ಳಿ ಆಗಿದ್ದಾರೆ, ನಾವು ಅದರ ಕವಲುಗಳು. ನಾನು ಏನೇ ಬಯಸುವುದಾದ್ರೆ ಆ ಕೊಂಬೆಗೆ ಏನೆಲ್ಲ ಬೇಕು ಎಲ್ಲ ಹೊರಗಡೆಯಿಂದ ಬರೋದಿಲ್ಲ. ಕೊಂಬೆಗೆ ಏನೆಲ್ಲ ಬೇಕು ಎಲ್ಲವನ್ನ ಅದು ಎದುರು ನೋಡುವಂಥದ್ದು ದ್ರಾಕ್ಷ ಬಳ್ಳಿಯಿಂದ. ಆ ದ್ರಾಕ್ಷ ಬಳ್ಳಿ ಎದುರು ನೋಡುವಂಥದ್ದು ಎಲ್ಲವನ್ನ ತನ್ನ ತಂದೆಯಿಂದ. ಮತ್ತು ತಂದೆ ಮತ್ತು ಪ್ರಭು ಯೇಸು ಕ್ರಿಸ್ತರು ಒಂದೇ ಆಗಿದ್ದಾರೆ. ನಾನು ನನ್ನ ತಂದೆ ಒಂದೇ ಆಗಿದ್ದೇವೆ. ಸೊ ಆ ತಂದೆಯು ಅವರು ಇಬ್ರು ಒಂದಾಗಿರುವಂತಹ ದ್ರಾಕ್ಷ ಬಳ್ಳಿ ಆಗಿರುವಂತಹ ಅವರೊಂದಿಗೆ ಒಂದಾಗಿರುವಂತಹ ಕವಲು ಬಳ್ಳಿ ನಾನಾಗಿದ್ರೆ, ನಾನು ಯಾವುದನ್ನು ಕೂಡ ಹೊರಗಡೆ ಇರುವಂತಹ ವ್ಯಕ್ತಿಗಳಿಂದಾಗ್ಲಿ, ಶಕ್ತಿಗಳಿಂದಾಗ್ಲಿ, ಲೋಕದ ಯಾವುದನ್ನು ಕೂಡ ಅಪೇಕ್ಷಿಸದೆ ಎಲ್ಲವನ್ನು ದ್ರಾಕ್ಷ ಬಳ್ಳಿಯಿಂದ ಮಾತ್ರ ಆ ಜೀವರಸವನ್ನ ಸ್ವೀಕರಿಸಿಕೊಳ್ಳಿಕ್ಕಾಗಿ ಹಾತೊರಿತಾ ಇರ್ತಾನೆ. ಪ್ರೈಸ್ ಗಾಡ್. ನೀವ್ ಯಾವಾಗ ಪ್ರಿಯರೇ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ತೀರಿ, ಆಗ ನನ್ನ ಗಂಡ ನನ್ನ ಪ್ರೀತಿ ಮಾಡದೆ ಹೋಗ್ಲಿ, ನಾನ್ ಮಾತ್ರ ಅಧ್ಯಯನ ಬಾಳ್ತಾನೆ. ಯಾಕೆಂದ್ರೆ ನನ್ನ ಗಂಡ ಏನ್ ಪ್ರೀತಿಯನ್ನು ಕೊಡ್ಬೇಕಾಗಿತ್ತು ಅದಕ್ಕಿಂತ ಸಾವಿರ ಪಟ್ಟು ಮಿಗಿಲಾದ ಪ್ರೀತಿಯನ್ನ ಥ್ಯಾಂಕ್ ಗಾಡ್ ನನ್ನ ಒಳಗಡೆ ದೇವರು ನನಗೆ ನೀಡ್ತಾ ಇದ್ದಾರೆ. ಆ ಪ್ರೀತಿಯಲ್ಲಿ ಸಂತೃಪ್ತನಾಗಿದ್ದೇನೆ. ನನ್ನ 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 ಪತ್ನಿ ನನಗೆ ವಿದ್ಯೆ ತೋರಲು ಗೊತ್ತಿಲ್ಲ, ಬಟ್ ಅದು ಪ್ರೈಸ್ ಬಿಟ್ಟು ಗಾಡ್ ನನ್ನ ಹೆಂಡತಿಯನ್ನು ಪ್ರೀತಿ ಮಾಡ್ತಾಳೆ ಅನ್ನೋ ಗೊತ್ತಿಲ್ಲ. ನಾನು ಈಗಾಗಲೇ ನನ್ನ ತಂದೆಯ ಪ್ರೀತಿಯನ್ನು ಅನುಭವಿಸಿರೋದ್ರಿಂದ ಪ್ರೈಸ್ ಗಾಡ್, ಯಾವುದೇ ಸ್ಥಿತಿಯಲ್ಲಿರಲಿ ನಾನು ಮಾತ್ರ ಪ್ರೀತಿಯನ್ನು ಕೊಡ್ತೇನೆ ಹೊರತು ಆ ಕಡೆ ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ಅರ್ಥ ಆಗ್ತದ್ಯಾ? ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕರು ದೇವರ ಆತ್ಮ ನನ್ನ ಮೇಲೆ ಇದೆ, ದೇವರನ್ನು ಅಭಿಷೇಕ ಮಾಡಿದರೆ, ಯೇಸುವಿನ ಪ್ರೀತಿಯನ್ನು ತುಂಬ ಬಿಡುಗಡೆ ಹೊಂದಿ ಏನೋ ದೇವರ ಶಕ್ತಿ ಉತ್ಪತ್ತಿ ಆಗುತ್ತದೆ ಎಂಬುದಾಗಿ ಭಾವಿಸ್ತವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಶುದ್ಧತೆಯು ಶಕ್ತಿಯ ಸ್ಥಾನವಾಗಿದೆ. ಪ್ಯೂರಿಟಿ ಇಸ್ ಅ ಪೊಸಿಷನ್ ಆಫ್ ಪವರ್. ಶುದ್ಧತೆ ಎನ್ನುವಂಥದ್ದು ಶಕ್ತಿಯ ಸ್ಥಾನವಾಗಿದೆ. ಅದು ದೇವರನ್ನ ಮತ್ತು ದೇವರ ಸ್ವರವನ್ನ ಹೆಚ್ಚಾಗಿ ಸ್ಪಷ್ಟತೆಯಿಂದ ಆಲಿಸ್ಲಿಕ್ಕಾಗಿ ನಿಮ್ಮನ್ನ ಸ್ಥಾನದಲ್ಲಿರಿಸ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಬ್ಯೂಟಿಫುಲ್.
ಅನೇಕ ನಾನು ದೇವ್ರ ಸ್ವರ ಆಲಿಸ್ತದೇನೆ ಬ್ರದರ್. ನೀವು ಕಣ್ಣಾರೆ ಕಾಣುವಂತ ದೇವರ ಸ್ವರೂಪದಲ್ಲಿರುವಂತ ನಿಮ್ಮ ಸಂಗಾತಿಯ ಸ್ವರವನ್ನೇ ಆಲಿಸ್ಲಿಕ್ಕಾಗಿ ಅದ್ರ ಕಡೆ ಗಮನ ಕೊಡ್ಲಿಕ್ಕೆ ನಿಮ್ಗೆ ಕಷ್ಟ ಅಂದ್ಮೇಲೆ ಕಣ್ಣಿಗೆ ಕಾಣದಿರುವಂತ ದೇವರ ಸ್ವರವನ್ನ ಆಲಿಸ್ಲಿಕ್ಕೆ ಹೋಗ್ತೀರಿ? ಗೊತ್ತು, ಕಣ್ಣಾರೆ ಕಾಣುವಂತಹ ನಿನ್ನ ಸಂಗಾತಿಯ ನುಡಿಗೆ ಕಿವಿಗೊಟ್ಟು ಆ ನುಡಿಯನ್ನು ನೆರವೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂದ್ರೆ ದೇವ್ರು ಹೇಳ್ತಾರೆ, ನಾನು ಕೊಟ್ಟಂತ ಕಣ್ಣಾರೆ ಕಾಣುವಂತ ನನ್ನ ಸ್ವರೂಪದಲ್ಲಿರುವಂತ ನಿನ್ನ ಗಂಡನಿಗೆ, ನಿನ್ನ ಹೆಂಡತಿಗೆ ನಿನ್ನ ಸಾಯಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಲ್ಲ ಅಂದ್ರೆ ನನ್ನ ಸ್ವರವನ್ನು ನಿನಗೆ ಆಲಿಸುವಂತೆ ಆ ಮಟ್ಟಕ್ಕೆ, ಸ್ಥಾನಕ್ಕೆ ನೀನು ಕರ್ಕೊಂಡು ಹೋದ್ರೆ ಖಂಡಿತವಾಗಿಯೂ ನನ್ನ ಸ್ವರಕ್ಕೆ ವಿಧೇಯ ತೋರ್ತೀಯ? ಶುದ್ಧತೆ ಬರುವಂಥದ್ದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಅದು ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ಜೀವಿಸೋದ್ರಿಂದ. ಆ ಪರಿಶುದ್ಧತೆಯು ಶಕ್ತಿಯ ಸ್ಥಾನವಾಗಿದ್ದು ಅದು ದೇವರ ಸ್ವರವನ್ನು ಆಲಿಸ್ಲಿಕ್ಕಾಗಿ ನಿಮ್ಮನ್ನ ಆ ಸ್ಥಾನದಲ್ಲಿರಿಸ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ದೇವರ ಸ್ವರವನ್ನು ಆಲಿಸಬೇಕೆಂಬುದಾಗಿ ನೀವು ನಾನಾ ವಿಧ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರಬಹುದು. ಆದರೆ ನಿಮ್ಮ ಒಳಗಡೆ ವಿಶೇಷ ಈ ಒಂದು ಏರಿಯಾದಲ್ಲಿ ನೀವು ತೋರುವಂತ ಅವಿಧತೆ, ನೀವು ತೋರುವಂತ ಪಾಪವು ನಿಮ್ಮ ಹೃದಯವನ್ನ ದೇವರ ಸ್ವರವನ್ನ ಕೇಳಿಸಿದಂತೆ ನಿಮ್ಮ ಹೃದಯವನ್ನ ಕಠಿಣಗೊಳಿಸಿಬಿಟ್ಟಿರ್ತದೆ. ಹಲೋ ಪ್ರಿಯರೇ, ಶುದ್ಧವಾಗಿ ಬದುಕೋದು ಅಂತಂದ್ರೆ ನೀವು ಅವುಗಳು ತಪ್ಪಿಸ್ಕೊಳ್ಳೋದು ಎಂಬುದಾಗೆಲ್ಲ. ನೋ 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 ಶುದ್ಧವಾಗಿ ಜೀವಿಸುವುದು ಅಂತಂದ್ರೆ ದೇವರ ಅತ್ಯುತ್ತಮತೆಗಾಗಿ ನಮ್ಮನ್ನ ನಾವು ಸ್ಥಾನದಲ್ಲಿ ಇರಿಸಿಕೊಳ್ಳುವಂಥದ್ದು. ಪ್ರೈಸ್ ಗಾಡ್. ನಮ್ಮೆಲ್ರಿಗೂ ಆಸೆ ಇದೆ, ನನ್ನನ್ನು ಕೂಡ ದೇವರು ಉಪಯೋಗಿಸ್ಕೊಳ್ಬೇಕು, ನಾನು ಕೂಡ ದೇವರ ರಾಜ್ಯವನ್ನು ಕಟ್ಟಬೇಕು, ನಾನು ಕೂಡ ದೇವರ ರಾಜ್ಯದಲ್ಲಿ ಸಕ್ರಿಯವಾಗಿ ಭಾಗಿಯಾಗಬೇಕು, ಎಲ್ಲ ಆಸೆ ಇದೆ. ಬಟ್ ಬೈಬಲ್ ಹೇಳ್ತದೆ, ಒಬ್ಬನು ಮತ್ತು ಒಬ್ಬಳು ತನ್ನನ್ನ ತಾನು ಈ ಎಲ್ಲ ಕೆಟ್ಟ ನಡವಳಿಕೆಯಿಂದ ಶುದ್ಧೀಕರಿಸಿಕೊಂಡ್ರೆ ಆಗ ದೇವರು ಆ ವ್ಯಕ್ತಿಯನ್ನ ಬೆಳ್ಳಿ ಬಂಗಾರದ ಪಾತ್ರೆಯಾಗಿ ಅಮೂಲ್ಯವಾದಂತ ಕಾರ್ಯಗಳಿಗಾಗಿ, ವಿಶೇಷವಾದ ಕಾರ್ಯಗಳಿಗಾಗಿ ಅಭಿಷೇಕಿಸಿ ಅದನ್ನ ಆ ಬೆಳ್ಳಿ ಬಂಗಾರದ ಪಾತ್ರೆಯನ್ನ ತನ್ನ ರಾಜ್ಯದ ಕಾರ್ಯಗಳಿಗಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ತಿಮೋತಿಗೆ ಬರೆದ ಪತ್ರದಲ್ಲಿ ನೋಡ್ತೇವೆ. ದೇವರು ಶುದ್ಧೀಕರಣ ಮಾಡೋದಲ್ಲ, ಒಬ್ಬನು ತನ್ನನ್ನು ತಾನು ಶುದ್ಧೀಕರಣ ಮಾಡಿಕೊಂಡ್ರೆ ಆಗ ದೇವರು ಆತನನ್ನ ತನ್ನ ಕಾರ್ಯಗಳಿಗಾಗಿ, ತನ್ನ ಯೋಜನೆಗಳಿಗಾಗಿ ತನ್ನ ಕೈಯಿಂದ ಬೆಳ್ಳಿ ಬಂಗಾರದ ಪಾತ್ರೆ ಉಪಯೋಗಿಸ್ತಾರೆ. ಅದಕ್ಕಾಗಿ ದೇವ ನನ್ನ ಶುದ್ಧೀಕರಣ ಮಾಡುವಂತ ನೀವು ಪ್ರೇಯರ್ ಮಾಡಬೇಡಿ. ಶುದ್ಧೀಕರಣ ಮಾಡಿಕೊಳ್ಳುವುದು ನಿಮ್ಮ ಕೆಲಸ. ಅದ್ರ ಅರ್ಥ ಏನು? ನಿಮ್ಮ ಪ್ರಯತ್ನದಿಂದ ಅಲ್ಲ. ಮತ್ತೆ ತಪ್ಪದ ಹಾದಿಯಲ್ಲಿ ಹೋಗ್ಬೇಡಿ. ನೀವು ಎಷ್ಟರ ಮಟ್ಟಿಗೆ ಪವಿತ್ರಾತ್ಮ ನಿಮ್ಮ ನೀವು ಅಧೀನಪಡಿಸ್ಕೊಳ್ತೀರಿ, ಪವಿತ್ರಾತ್ಮರಿಂದ ಬರುವಂತದ್ದಾಗಿದೆ ಶುದ್ಧತೆ ಎನ್ನುವಂಥದ್ದು. ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್. ಮೂರನೇದಾಗಿ ಕಾಮಾಭಿಲಾಷೆಯ ಆಲೋಚನೆಗಳು ಮತ್ತು ಅಶ್ಲೀಲತೆ.